ಯಾವುದು ನನಗೆ ಫೋನ್ ಮಾಡಿದ್ದು, ಅಲ್ಲಿಂದ ಫೋನೇ ತಗೊಂಡಿಲ್ಲ. ಯಾಕೆ ಮಾಡಿರ್ತಾರೆ? ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನನಗೆ ಫೋನ್ ಮಾಡಿದ್ದರು. ಯಾಕೆ ಫೋನ್ ಮಾಡ್ತಾರೆ? ಅಷ್ಟೇ ನಾನು ಹೇಳಕ್ ಹೊರಟಿರೋದು, ಈ ಪಕ್ಷದ ಭಾರತೀಯ ಜನತಾ ಪಕ್ಷ ಸಿದ್ಧಾಂತ ಇದೆಯಲ್ಲ, ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ಬಲಿದಾನ ಮಾಡಿದ್ರು ಈ ಪಕ್ಷಕ್ಕೋಸ್ಕರ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಕಗ್ಗೊಲೆ ಆದ ಈ ಪಕ್ಷಕ್ಕೋಸ್ಕರ. ಅವರೆಲ್ಲರ ಆದರ್ಶವನ್ನು ಇಟ್ಟುಕೊಂಡಿರುವಂಥ ಪಾರ್ಟಿ BJP ಆಗಬೇಕು ಅನ್ನೋಂಥ ಉದ್ದೇಶ ನಂದು ಇದೆ. ಲಕ್ಷಾಂತರ ಕಾರ್ಯಕರ್ತರು ರಾಜ್ಯದಲ್ಲಿ ಇರೋ, ದೇಶದಲ್ಲಿ ಇರೋದಿದೆ. ಇದು ಸರಿ ಹೋಗುತ್ತೆ, ಸರಿ ಹೋಗಲ್ಲ ಅಂತ ಹೇಳಿದ್ರೆ ನಾವು BJP ಬಿಟ್ಟು ಇನ್ನೆಲ್ಲ ಹೋಗ್ತೀನಿ. ನಾನು ಈಗಲೇ ಮಾಡಕ್ಕೆ ಹೋಗಬಾರ್ದು. ಸಚಿವ ಸಂಪುಟದ ಮುಂದೆ ಅವ್ರು ಮಂಡಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಮಂಡಿಸಲೇಬೇಕು. ಇದು ನನ್ನ ಒತ್ತಾಯ. ಅದಾದ ನಂತರ ಮುಕ್ತವಾಗಿ ಚರ್ಚೆ ಆಗಲಿ. ಕರ್ನಾಟಕ ರಾಜ್ಯದ ಮುಂದುವರೆದ ಸಮಾಜ ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಒಕ್ಕಲಿಗರು ಹೇಳ್ತಾ ಇದ್ದಾರೆ, ವೀರಶೈವರು ಹೇಳ್ತಾ ಇದ್ದಾರೆ, ಅನೇಕರು ಹೇಳ್ತಾ ಇದ್ದಾರೆ. ಇದು ಅನೇಕ ಹಿಂದುಳಿದವರು ಇಮಿಡಿಯೇಟ್ ಮಾಡಬೇಕು, ನಮ್ಗೆ ಅನುಕೂಲ ಆಗುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಅದು ವರದಿ ಮುಂಚೆ ಸಚಿವ ಸಂಪುಟದ ಮುಂದೆ ಬಂದು ಚರ್ಚೆ ಶುರು ಆಗಲಿ. ಚರ್ಚೆ ಶುರು ಆದಮೇಲೆ ತಿದ್ದುಪಡಿ ಮಾಡೋದಕ್ಕೂ ಸಾಕಷ್ಟು ಅವಕಾಶ ಇದೆ. ಅದು ಬಿಟ್ಟು ಇಷ್ಟೊಂದು 160 ಕೋಟಿ ಬಡ ಜನರ ದುಡ್ಡನ್ನು ಖರ್ಚು ಮಾಡಿ, ಮತ್ತು ಎಲ್ಲ ಪಕ್ಷವೂ ಕೂಡ, ಭಾರತೀಯ ಜನತಾ ಪಾರ್ಟಿಯೂ ಕೂಡ ಇದು ಇಡೀ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸ್ವಾಗತ ಮಾಡ್ತಾ ಇದೆ, ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಕ್ಷವು ರಾಷ್ಟ್ರ ಮಟ್ಟದಲ್ಲಿ ಹೇಳ್ತಿದ್ದಾರೆ, ಇದು ಮಕ್ಕಳಿಗೆ, ಮಠ ಮಂದಿರಗಳಿಗೆ ಒಳ್ಳೆಯದಾಗಲಿ ಇಡೀ ರಾಜ್ಯದಲ್ಲಿ ಏನಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬ್ರಿಗೇಡ್ ಹೊರಟಿದೆ. ಹಿಂದುಳಿದದ್ದು, ದಲಿತರದ್ದು ವಿಚಾರ ಕೇಳ್ತಾ ಹೋಗ್ಬಿಟ್ರೆ ಆಶ್ಚರ್ಯ ಆಗುತ್ತೆ. ರೈತರ ಪರಿಸ್ಥಿತಿ ಕೇಳಿದ್ರೆ ನೋವಾಗುತ್ತೆ. ಹೆಣ್ಮಕ್ಳ ಪರಿಸ್ಥಿತಿ ದಿನ ಅತ್ಯಾಚಾರಗಳು ಹೊಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಕಂಡುಹಿಡಿಬೇಕು ಅನ್ನೋದಕ್ಕೋಸ್ಕರ ಬ್ರಿಗೇಡ್ ಆರಂಭ ಆಗ್ತಾ ಇದೆ. ರಾಜಕಾರಣಕ್ಕಲ್ಲ. ನಾನು BJP ಸೇರೋದು ಇಷ್ಟು ದೊಡ್ಡ ಸಮಾವೇಶ ಮಾಡಿಸಿರ್ಬೇಕಾ? ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಎಲ್ಲ ಸಾಧು ಸಂತರು, DK ಶಿವಕುಮಾರ್ ಮಠ ಮಂದಿರಗಳು ಉದ್ಧಾರ ಆಗಬೇಕು, ಉದ್ಧಾರ ಮಾಡಿ. ಸರ್ಕಾರದ ಕೆಲಸ ಏನು? ನೀವು ಉದ್ಧಾರ ಮಾಡಿ ಅಂತ ಜನಕ್ಕೆ ಕರೆ ಕೊಟ್ಟರೆ ಅಲ್ಲ. ಸರ್ಕಾರ ನಾವು ಇಷ್ಟು ಕೋಟಿ ಕೊಡ್ತೇವೆ, ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನೀವು ಮುಸಲ್ಮಾನರಿಗೆ ಎಷ್ಟು ಕೊಟ್ರಿ, ಬೇರೆಯವ್ರಿಗೆ ಎಷ್ಟು ಕೊಟ್ರಿ, ಕಂಪೇರ್ ಮಾಡೋಕ್ಕೆ ಹೋಗಲ್ಲ ನಾನು. ನೀವು ಹೇಳಿದಿರಲ್ಲ ಶೃಂಗೇರಿ ಮಠಕ್ಕೆ ಬಂದು, ಎಲ್ಲ ಮಠ ಮಂದಿರಗಳಿಗೂ ಕೂಡ ಇವತ್ತು ಬೆಂಬಲ ಕೊಡಬೇಕು. ಅಲ್ಲಿಂದಲೇ ಸಂಸ್ಕೃತಿ ಸಿಗುತ್ತೆ, ಅಲ್ಲಿಂದಲೇ ಸಂಸ್ಕಾರ ಸಿಗುತ್ತೆ. ಬರೀ ಭಾಷಣಕ್ಕೋಸ್ಕರ ಇರೋದಾಗ ನಿಮ್ಮ ಮಾತು. ಸರ್ಕಾರ ಈ ಬಜೆಟ್ನಲ್ಲಿ ಇಷ್ಟು 1000 ಕೋಟಿ ಸಣ್ಣ ಸಣ್ಣ ಮಠಗಳಿಗೆ, ಇವರೆಲ್ಲ ಜಾತಿಯ ಹೆಸರು ಹೇಳಿದರು. ಆ ಎಲ್ಲ ಮಠಕ್ಕೂ ಇವರು ಸಾಧು ಸಂತರಿದ್ದಾರೆ, ಸ್ವಾಮೀಜಿ ಇದ್ದಾರೆ. ಅವ್ರ ಕಥೆ ಏನು? ಬಸ್ಸಲ್ಲಿ ಓಡಾಡಬೇಕಾ? ಗುಡಿಸ್ಲಲ್ಲಿ ವಾಸ ಮಾಡಬೇಕಾ? ಅವ್ರಿಗೆ ಕೊಟ್ಟರೆ ಒಂದು ಒಳ್ಳೆ ಶಾಲೆ ಕಟ್ಟಿಸ್ತಾರೆ, ಅವ್ರಿಗೆ ಕೊಟ್ಟರೆ ಹಾಸ್ಟೆಲ್ ಮಾಡ್ತಾರೆ, ಅವ್ರಿಗೆ ಕೊಟ್ಟರೆ ಆಸ್ಪತ್ರೆ ಮಾಡ್ತಾರೆ. ಸರ್ಕಾರ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಇನ್ನು ನಾವು ಕೊಟ್ಟಿದ್ದು ಮಾಡಿದ್ದಾರೆ. ನನ್ನ ಆ ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ. ವರ್ಷದ ನಡೆದ CT ರವಿ ಕೇಸನ್ನು CIDಗೆ ವಹಿಸಿದ್ದೇಕೆ? ಇದು ಸದನದ ಸಾರ್ವಭೌಮತ್ವನೇ. ಇದು ಕಥೆ ಏನು ಅನ್ನೋದನ್ನ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಸಭಾಪತಿಗಳು. ನಮ್ಮ ರಾಜ್ಯದ ಇತಿಹಾಸದಲ್ಲೇನೆ ಸಭಾಪತಿಗಳು ನೊಂದುಕೊಂಡು ಸರ್ಕಾರಕ್ಕೆ ಪತ್ರ ಬರಿತಾ ಇರೋದು ಮೊದಲೇ ಬಾರಿಗೆ. ವಿಧಾನ ಮಂಡಲ ಆ ಒಂದು ಪ್ರಿಮಿಸಸ್ ಏನಿದೆ, ಇದು ಸಭಾಪತಿಗಳ ಸಂಪೂರ್ಣ ಸಾರ್ವಭೌಮತ್ವ ಅವ್ರದೇನೆ. ಅವರು ಇನ್ನೊಂದು ಹೇಳಿದೆ, ನಾನು ರೂಲಿಂಗ್ ಕೊಟ್ಟಾಗಿದ್ಮೇಲೆ ಇವರು ಯಾವ ಲೆಕ್ಕದಲ್ಲಿ ಇವರು CID ಒಪ್ಪಿಸಿದ್ರು. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಸಂವಿಧಾನ 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 ಅನ್ನೋದನ್ನ ಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಈಗ ಸಂವಿಧಾನದ ಬಗ್ಗೆನೇ ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಪಾರ್ಲಿಮೆಂಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಯಿತು. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಬಗ್ಗೆನೇ ಎಲ್ಲ ಕಡೆಯೂ ಕೂಡ ಇವತ್ತು ಸಭೆಗಳು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆ ಸಂವಿಧಾನಕ್ಕೇ ದ್ರೋಹ ಆಗೋ ರೀತಿಯಲ್ಲಿ CIDಗೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಘಟನೆಯನ್ನು, CT ರವಿಯ ಕೇಸನ್ನು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೇಸನ್ನು ಅವರು CID ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಿಮಗೆ ಅನೇಕ ಕಪ್ಪು ಚುಕ್ಕಿಗಳು ಬೀಳ್ತಾ ಇದೆ. ನಾನು ವಿವರಕ್ಕೆ ಹೋಗಲ್ಲ ಯಾವ ಕಪ್ಪು ಚುಕ್ಕಿ ನಿಮಗೆ ಬೀಳ್ತಾ ಇದೆ ಅಂತ. ಆದರೆ ಈ ಸಂವಿಧಾನವನ್ನು ಕೂಡ ಇವರು ನುಂಗಿ ನೀರು ಕುಡಿದ್ರು ಅನ್ನೋಂಥ ಒಂದು ಆಪಾದನೆ ದಯವಿಟ್ಟು ಒಳಗಾಗಬೇಡಿ. ತಕ್ಷಣ ಅದನ್ನು ಸಭಾಪತಿಗಳ ಜೊತೆ ಚರ್ಚೆ ಮಾಡಿ ಅವ್ರು ಏನು ತೀರ್ಮಾನ ತೊಗೊಳ್ತಾರೋ ಅದಕ್ಕೆ ಭದ್ರ ಆಗಬೇಕು. ಮೊದಲು ಶತ್ರುಘ್ನ ಅಂತಂದರೆ
ವ್ಯಕ್ತಿದು ಅಷ್ಟೇ ಅಲ್ಲ, CBI ಇರುತ್ತೆ. ಹೌದಲ್ಲ? ಅವುಗಳ ಕೆಲವರಿಗೆ ನಾನೇನು DK ಶಿವಕುಮಾರ್ಗೆ ಹೇಳ್ತೀನಿ ದಯವಿಟ್ಟು ಅನ್ಕೋಬೇಡಿ. CBI IT ಡಿಪಾರ್ಟ್ಮೆಂಟು ಅಂತ ಇದ್ದಾಗೇನೆ ಅವ್ರಿಗೆ ED ಅಲ್ಲ, ಬರೀ ಶತ್ರು ಅಲ್ಲ, ಭೂತ ಕಟ್ಟಾರೆ ಅವರಿಗೆ. ಅದ್ರ ಸಂಹಾರ ಅಂತ ಹೊರಟಿದ್ದಾರೆ ಅವರು. ಅವ್ರಿಗೆ ನ್ಯಾಯ ಸಿಗಲಿ ಮಾತ್ರ ಹೇಳ್ತೀನಿ. ಅವರಷ್ಟೇ ಮತ್ತೆ ಪಕ್ಕದಲ್ಲಿ CM ಪಾರ್ಟಿಗಳು ಶುರು ಆಗಿದ್ದು. ಆಮೇಲೆ ಬಂದು ಅವ್ರು ಹೇಳಿದ್ರು, ನಾನು ಏಕಾಂಗಿ, ಇವತ್ತು ಪೇಪರ್ನಲ್ಲಿ ಇದೆ, ನಾನು ಏಕಾಂಗಿ, ಯಾರಿಗೂ ನಾನು ಶಾಸಕರಿಗೆ ಬೆಂಬಲ ಕೊಡಿ ಅಂತ ಕೇಳಲ್ಲ, ಜನಗಳಿಗೆ ಕೇಳಲ್ಲ. ಕೇಂದ್ರ ಪಕ್ಷ ಏನು ಹೇಳ್ತಾ ತೀರ್ಮಾನ ಮಾಡಿದ್ದೀವಿ. ಇದು ನಾನು ಅದಕ್ಕೋಸ್ಕರ ಹೇಳಿದ್ರೆ ಗಂಟ್ಲಿಂದ ಮಾತ್ರ ಆಗಬಾರ್ದು, ಹೃದಯಾಂತರಾಳದಿಂದ ಬರಬೇಕು. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧ. ಪಕ್ಷದಲ್ಲಿ ತೀರ್ಮಾನ ಆಗುವಂಥ ಈ ಸಂದರ್ಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಉದಾಹರಣೆಗೆ ಭಾರತೀಯ ಜನತಾ ಪಾರ್ಟಿನಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಇತ್ಲ ಯತ್ನಾಳ್ ಅವ್ರದ್ದು ಒಂದು ಗುಂಪು ಸಪ್ರೇಟಾಗಿ ಅವ್ರ ಪ್ರಯತ್ನ ನಡೆಸ್ತಾ ಇದ್ದಾರೆ, ಇತ್ಲ ವಿಜೇಂದ್ರ ಅವ್ರ ಗುಂಪು ಅವರು ಒಂದು ಪ್ರತ್ಯೇಕ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳಿದೆ, ನಾನು ಬರೀ ಕಾಂಗ್ರೆಸ್ ಟೀಕೆ ಮಾಡ್ತಿಲ್ಲ, ಎಲ್ಲ ಪೊಲಿಟಿಕಲ್ ಪಾರ್ಟಿನಲ್ಲೂ ಇವತ್ತಿನ ಸ್ಥಿತಿ ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಆಗಿಲ್ಲ. ಇದನ್ನ ಕೇಂದ್ರದ ಅವ್ರ ನಾಯಕರು ತೀರ್ಮಾನ ಮಾಡಿ. ಪ್ರಶ್ನೆ ಕೇಳಕ್ಕೆ ಹಕ್ಕೇ ಇಲ್ಲ. ಅವ್ರ ಹತ್ರನೂ ದುಡ್ಡು ತಿಂತೀರಿ, ಇವ್ರ ಹತ್ರನೂ ದುಡ್ಡು ತಿಂತೀರಿ, ಅವ್ರ ಹತ್ರನೂ ಹೆಂಡ ಕುಡಿತೀರಿ, ಇವ್ರ ಹತ್ರನೂ ಹೆಂಡ ಕುಡಿತೀರಿ, ಜಾತಿನೂ ಮಾಡ್ತೀರಿ. ನಿಮಗೆ ಕೇಳೋಂಥ ಅಧಿಕಾರ ಏನಿದೆ? ಸಮಾಜವೂ ಜಾಗೃತಿ ಆಗಬೇಕು, ನಾನು ಇಲ್ಲ ಅನ್ನಲ್ಲ. ಜಾಗೃತಿ ಮಾಡೋಂಥ ಕರ್ತವ್ಯನೂ ಕೂಡ ಪಕ್ಷಗಳದ್ದು ಇದೆ, ಜೊತೆಗೆ ಸಾಧು ಸಂತರಿಲ್ಲ ಅವ್ರದ್ದೂ ಇದೆ. ಈ ಹೆಂಗಿದ್ರು ಜನ ದಾರಿ ತಪ್ಪಿಟ್ಟಿದ್ದಾರೆ, ಇನ್ನೂ ದಾರಿ ತಪ್ಪಿಸ್ತೇವೆ ಅಂತ ಹೋಗೋದು ರಾಜಕೀಯ ಪಕ್ಷಗಳು ಇದು ಒಳ್ಳೆಯದಲ್ಲ. ತಿದ್ದುಪಡಿ ಮಾಡಬೇಕು, ತಿದ್ದುಪಡಿ ಮಾಡಲಿ ಅನ್ನೋಂಥ ಮಾತಿನ ಸಂದರ್ಭ ಹೇಳ್ತಾ, ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು 7 ವರ್ಷದ ಕೆಳಗೆ ನಾನು ವಿರೋಧ ಪಕ್ಷದ ನಾಯಕನಾದಾಗಿಂದನೂ ವಿಧಾನ ಪರಿಷತ್ನಲ್ಲಿ ಹೇಳ್ತಾ ಬಂದರು, ನಾವು ಇವತ್ತು ಮಂಡನೆ ಮಾಡ್ತೀವಿ, ಇವತ್ತು ಮಂಡನೆ ಮಾಡ್ತೀವಿ, ಇವತ್ತು ಮಂಡನೆ ಮಾಡ್ತೀವಿ ಅಂತ. ಇದು ಒಂದು ರೀತಿಯ ನಾಳೆ ಬಾ ಅನ್ನೋಂಥ ರೂಪ ಆಗೋಗಿದೆ. ಯಾವ ಕಾರಣಕ್ಕೂ ಇದಾಗಬಾರ್ದು. ಮುಖ್ಯಮಂತ್ರಿಗಳು ದೃಢವಾದ ನಿರ್ಣಯವನ್ನು ತಗೊಂಡು ಈ ಸಚಿವ ಸಂಪುಟದಲ್ಲಿ ಅದು ತರಲಿ, ಇದು ನನ್ನ ಮೊದಲನೇ ಒತ್ತಾಯ. ಎರಡನೇದು, ಅದಾದ ನಂತರ ಮುಕ್ತವಾಗಿ ಎಲ್ಲ ಸಮಾಜವು ಚರ್ಚೆ ಮಾಡಲಿ. ತಿದ್ದುಪಡಿ ಖಂಡಿತ ಮಾಡಬೇಕು, ತಿದ್ದುಪಡಿ ಮಾಡೋಣ. ಇಲ್ಲ ಅಂತಂದರೆ ಇದು ಬಹಳ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ನಾನು ತರ್ತೀನಿ ಅಂತ ಅಂದ್ಕೊಂಡು ಹೇಳ್ತಾ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ಇಮ್ಮಿಡಿಯೇಟಾಗಿ ಇದನ್ನು ನಾಳೆ ಗುರುವಾರದ ಸಭೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ತರ್ತೀನಿ ಅಂತ ಹೇಳಿದರೆ ಅದು ತರಲೇಬೇಕು ಅನ್ನೋಂಥ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡ್ತೀನಿ.